ಸರಿ, ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ HD ಕುಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ. ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನ ಹಾಕಿದರೂ ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡ್ಬೇಕಂದ್ರೆ ನಮಗೆ 5-6 ದಾರಿಗಳವು. ಅಂದ್ರೇನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನು ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿದ್ದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಈ ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ತಾರೆ. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪ ಅಂತಂದರೆ, ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ ಮೇಲೆ ನಮಗೆ ಖಾಲಿ ಆಗ್ತದೆ ಹೊಲ, ಆವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನಿಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬೋದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ. ಎಲ್ಲ ಇವು ಏನು ಪಲ್ಸಸ್ ಏನಿರ್ತಾವಲ್ಲ, ಅಂದರೆ ಅದು ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು. ಅಲಸಂದಿಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮಲ್ಲಿ ಒಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗನ ನೇಗಲದಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡ್ಬೋದು ಅಂತೇಳಿ ನಾನು ರೈತರಿಗೆ ಮನವಿ ಮಾಡ್ಕೊಂಡು. ಪ್ರಸಕ್ತ ಮುಂಗಾರಿನಲ್ಲಿ ಯಾವ ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದ್ರ ಬಗ್ಗೆ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ರೈತರು ಎಲ್ಲಿ ಒಣಬೇಸಾಯ ಇರ್ತದೆ ಅಲ್ಲಿ ಭಾಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಳಬೇಕು. ನೀರಾವರಿ ಇದ್ದಲ್ಲಿ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು, ಹನಿ ನೀರಾವರಿನೂ ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬೋದು. ಆದರೆ ಎಲ್ಲಿ ಒಣಬೇಸಾಯ, ಖುಷ್ಕಿ ಬೇಸಾಯ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಮಳೆ ಒಂದು 75-100 ಮಿಲಿಮೀಟರ್ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಮಣ್ಣಿನಲ್ಲಿ ಒಂದು 6 ಇಂಚ್ ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು. ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು, ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲಿ. ಅಂದ್ರೇನು, ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಹೊಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 ಇಂಚ್ ಮಳೆ ಆಗಿದೆ, 2 ಇಂಚ್ ತೊಯ್ದಿದೆ, ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮಳಿಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂತ ಬೆಳೆ ನಮ್ಮಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ನಷ್ಟು ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸವದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾಣಿಯಲ್ಲಿ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತೆಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತಿಳಿವಿರ್ತದೆ, ಅದಕ್ಕೆ ಧಕ್ಕೆ ಆಯ್ತು ಅಂದರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡ್ಬೇಕಂತೇಳಿ ರೈತರು